ಈ ರೀತಿ ಖಾರವಾಗಿರುವ ಹುಳಿಯಾಗಿರುವಂತಹ ಪುಂಡಿ ಸೊಪ್ಪಿನ ಚಟ್ನಿನ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ಇದು ಚಟ್ನಿ ತುಂಬ ರುಚಿಯಾಗಿರುತ್ತೆ. ಚಪಾತಿ ಮತ್ತು ರೊಟ್ಟಿ ಅನ್ನದ ಜೊತೆನೋ ಇದನ್ನು ಹಂಚ್ಕೊಂಡು ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ಒಮ್ಮೆ ಬೇಕಾದರೆ ಈ ರೆಸಿಪಿನ ಟ್ರೈ ಮಾಡಿರಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ವೆಲ್ಕಮ್ ಟು ಅಡುಗೆ ನಂಬರ್ 1. ಮೊದಲಿಗೆ ನಾನು ಕಾಯ್ದ ಪಾತ್ರೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು ಚೆನ್ನಾಗಿ. ಅದಾದಮೇಲೆ 1 ಟೀ ಸ್ಪೂನಷ್ಟು ಮೆಂತೆಕಾಳು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದನ್ನು ಚೆನ್ನಾಗಿ ವಾಸನೆ ಬರೋವರೆಗೂ, ಒಳ್ಳೆ ಅರೋಮಾ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕು ನೋಡ್ರಿ. ಈ ರೀತಿ ಸ್ವಲ್ಪ ಕೆಂಪಗಾಗಿ ಹುರ್ಕೊಳ್ಬೇಕು, ಅಗದಿ ಕಪ್ಪಾಗಿ ಹುರ್ಕೊಳ್ಬೇಡ್ರಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಇದಕ್ಕೆ 1 ಪಿಂಚಷ್ಟು ಇಂಗನ್ನು ಸೇರಿಸ್ಕೊಳ್ತಾನೆ. ಇಷ್ಟು ಚಿಟಿಕೆ ಅಂತಾರಲ್ಲ ಅಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ ರೀ. ಈಗ ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ. ಇದನ್ನು ಆರಲಿಕ್ಕೆ ಚೆನ್ನಾಗಿ ಹುರ್ಕೊಂಡಾದಮೇಲೆ ಒಂದು ತಟ್ಟೆಗೆ ತೆಗೆದುಬಿಟ್ಟು ಇದನ್ನು ಆರಲಿಕ್ಕೆ ಇಟ್ಟಿರ್ತೀನಿ. ಈಗ 1 ಕಟ್ನಷ್ಟು ನಾನಿಲ್ಲಿ ಪುಂಡಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ನಾನು ಅದೇ ಬಾಳಿಗೆಯಲ್ಲಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ 1 ಕಟ್ನಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಉತ್ತರ ಕರ್ನಾಟಕ ಕಡೆ ಈ ಪುಂಡಿ ಸೊಪ್ಪು ರೊಟ್ಟಿ ಅಂತೂ ಬಹಳ ಮಾಡ್ತಾರೆ ರೀ. ಅದ್ರ ರುಚಿನೇ ಬೇರೆ ರೀ. ನೀವು ಬೇಕಾದರೆ ಇದನ್ನು ಟ್ರೈ ಮಾಡಿರಿ. ಈ ಪುಂಡಿ ಸೊಪ್ಪನ್ನು 1 ಕಟ್ ಹಾಕಿದ್ದೀನಲ್ರಿ, ಅದಾದಮೇಲೆ ಈಗ ಎಣ್ಣೆಯಲ್ಲಿ ಬಳಸ್ಕೊಂಡಾದ್ಮೇಲೆ ಇಷ್ಟ ಆಗುತ್ತೆ. ಸೊಪ್ಪು ಮಾತ್ರ ನೋಡೋಕೆ ಜಾಸ್ತಿನ ಕಾಣ್ತೈತಿ, ಆಮೇಲೆ ಹುರಿದ ಮೇಲೆ ಇಷ್ಟ ಕಾಣುತ್ತೆ ನೋಡ್ರಿ. ಬೇಕಾದ್ರೆ ಇದನ್ನು ಸ್ವಲ್ಪ 1 ಟೀ ಸ್ಪೂನಷ್ಟು ಎಣ್ಣೆ ಮೇಲೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಇದನ್ನು ಪೂರ್ತಿಯಾಗಿ ಮೆತ್ತಗಾಗೋ ಹಂಗೆ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ಇದ್ರ ಬದಲಿ ನೀವು ನೀರಿನೊಳಗೆ ಕುದಿಸ್ಕೊಂಡು ಮಾಡ್ಕೋಬಹುದು, ಇಲ್ಲಾಂದರೆ ಈ ರೀತಿ ಹುರ್ಕೊಂಡು ಮಾಡ್ಕೋಬಹುದು. ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಹಿಂಗೆ ಎಣ್ಣೆಯೊಳಗೆ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ಖಾರ ಜಾಸ್ತಿ ಇಷ್ಟಪಡೋರು ಈ ರೀತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದ್ರೆ ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು. ಈ ರೀತಿ ನೋಡ್ರಿ ಮೆತ್ತಗಾಗಬೇಕು ಸೊಪ್ಪು ಪೂರ್ತಿಯಾಗಿ. ಇದಾದಾದ್ಮೇಲೆ ನಾವು ಹಿಂಡಿ ಕಲ್ಲೊಳಗೆ ಅರೆದು ನಾನು ಇದನ್ನು ಚಟ್ನಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಮಿಕ್ಸರ್ ಗ್ರೈಂಡರಲ್ಲಿ ಕೂಡ ಮಾಡ್ಕೋಬಹುದು. ಹುರ್ಕೊಂಡಿರೋ ಪದಾರ್ಥಗಳನ್ನು ಹಾಕಿ ಅದಕ್ಕೆ 4 ಅಥವಾ 5 ಬೆಳ್ಳುಳ್ಳಿ ಬೇಳೆಗಳನ್ನು ಸೇರಿಸಿ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ಉಪ್ಪು, 1 ಟೀ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿ ಇದನ್ನು ಸಣ್ಣಗಾಗುವವರೆಗೂ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಾದಮೇಲೆ ನಾವು ಹುರ್ಕೊಂಡಿರುವಂಥ ಸೊಪ್ಪನ್ನು ಆಮೇಲೆ ಸೇರಿಸ್ಕೊಳ್ಳೋಣ. ಪೂರ್ತಿಯಾಗಿ ಇದು ಬೆಳ್ಳುಳ್ಳಿ ಬೇಳೆ ಜೀರಿಗೆ ಪೂರ್ತಿಯಾಗಿ ಪೌಡರ್ ಆಗಬೇಕು ಚೆನ್ನಾಗಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದ್ರೆ ಸ್ವಲ್ಪ ಸೇರಿಸ್ಕೊಳ್ರಿ. ಈಗ ನಾನು ಮಾಡ್ಕೊಂಡಿರೋದು ಕರೆಕ್ಟ್ ಆಗೈತಿ, ಹಾಗಾಗಿ ನಾನು ಹುರಿದಿಟ್ಕೊಂಡಿರುವ ಸೊಪ್ಪನ್ನು ಇದ್ರ ಜೊತೆಗೆ ಸೇರಿಸಿ ಚೆಂದಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಕಿರುವ ಮಸಾಲೆ ಮತ್ತು ಸೊಪ್ಪು ಚೆನ್ನಾಗಿ ಬೆರಿಕೆ ಆಗಬೇಕು. ಈ ರೀತಿ ನಾವು ಸಣ್ಣಾಗಿ ರುಬ್ಕೊಳ್ಬೇಕು ನೋಡಿ. ಆರೋಗ್ಯ ರೀತಿ ನೋಡ್ಬೇಕಂದ್ರೆ ಈ ಸೊಪ್ಪು ಬಹಳ ಬೆನಿಫಿಟ್ ಐತಿ. ಈ ಮಾರ್ಕೆಟ್ನಾಗೂ ಇದು ಬಹಳ ಅವೈಲೇಬಲ್ ಐತಿ, ಎಲ್ಲ ಕಡೆ ಸಿಗಾಕತ್ತೈತಿ. ಈಗ ನೀವು ಇದನ್ನು ರೆಸಿಪಿ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ. ಈಗ ನಾನು ಪೂರ್ತಿಯಾಗಿ ರುಬ್ಕೊಂಡಿನಿ ನೋಡ್ರಿ. ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಫೈನಲ್ಲ ನೋಡೋಣ ಬನ್ನಿರಿ. ಹಿಂಡಿ ಕಲ್ಲೊಳಗೆ ಅರೆದ ಚಟ್ನಿ ಈಗ ರೆಡಿ ಆಯ್ತು ನೋಡ್ರಿ. ಇದಕ್ಕೆ ಒಂದು ಸಣ್ಣ ಎಣ್ಣೆ ಒಗ್ಗರಣೆ ಹಾಕ್ಕೊಳ್ತೀನಿ ನೋಡ್ರಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ ಮತ್ತು 2 ಒಣ ಮೆಣಸಿನ್ಕಾಯಿನ 2 ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆ ಯಾಕೆ ಉಪಯೋಗಿಸ್ಕೊಂಡಿದ್ದೀನಿ, ಇದು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಚಟ್ನಿ ಕೂಡ 4-5 ದಿನವರೆಗೂ ಕೆಡೋದಿಲ್ಲ. ಸಾಸಿವೆ ಎಣ್ಣೆ ಜೊತೆ ಈ ರೀತಿ ಚಟ್ನಿನ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಬಾಕ್ಸ್ ಒಳಗೆ ಸ್ಟೋರ್ ಮಾಡಿ 4-5 ದಿನವರೆಗೂ ನಾವು ಯೂಸ್ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.